ಇವತ್ತು RCB ಗೆದ್ದು ಖುಷಿದಾಗ ನೈಟ್ ಔಟ್ ಹೋಗಿ ಇಂತ ಲಪಡ ಆಗುತ್ತಂತ ಗೊತ್ತಿರ್ಲಿಲ್ಲ ಏನು ಅಂತ ಫುಲ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಫುಲ್ ಗಿಚ್ಚನಾಗಿ ಸ್ನಾನ ಮಾಡಿದಾಗ. ನಮಸ್ಕಾರ ಕ್ರೇಜಿ ಪೀಪಲ್, 75 ಡೇಸ್ ಡೈಲಿ ವುಡೇ ಚಾಲೆಂಜ್ ನ ಇವತ್ 20ನೇ ದಿನ. ಹಂಗೆ ಹೊರಗ್ ಬಂದ್ ನೋಡಿದ್ರೆ ನಮ್ ಕಾಲೇಜ್ದವ್ರು ಡ್ಯೂಟಿ ಶುರುನೇ ಮಾಡಿದಾರ. ದಿನ ಬೇಗ ಹೇಳ್ಬೇಕು ಅನ್ಕೊಳ್ಳೋದೇ ಆಗಿದೆ, ಆದ್ರೆ ಹೇಳಕ್ ಆಗ್ತಾನೆ ಇಲ್ಲ. ಹಂಗೆ ಸ್ಪೀಡ್ ದಾಗ ಸುಣ್ಣ ಬಣ್ಣ ಬಡ್ಕೊಂಡು ನಾಷ್ಟ ಮಾಡೋಕೆ ಟೈಮ್ ಇಲ್ಲ ಅಂತ ಮಾವಿನಕಾಯಿ ತಿಂದು ಓಡಿ ಓಡಿ ಹೊಂಟಿನಿ ಡ್ಯೂಟಿಗೆ. ಇಲ್ಲಿ ಬಂದ್ ನೋಡಿದ್ರೆ ಎಲ್ರು ಕೂಡಿ ಏನೋ ಮಾಡ್ತಾರ ಅನ್ಕೊಂಡಿದ್ದೆ, ಆದ್ರೆ ಏನೋಪ್ಪ ನಾ ಬಂದ್ರೆ ಸಾಕು ಡ್ಯೂಟಿ ಕ್ಯಾನ್ಸಲ್ ಆಗ್ತದ, ಒಳ್ಳೇದೋ ಕೆಟ್ಟದ್ದೋ. ಅದಕ್ಕೆ ಬೇಡ ಬೇಡ ಅಂತ ಕಾಲೇಜ್ ಬಂದ್ ನೋಡಿದ್ರೆ ನಮ್ ಕ್ರಶ್ ಬೈ ಇವತ್ನು ಬಂದನ, ಅದು ಇನ್ಫಾರ್ಮ್ ಮೇಲೆ. ಹಂಗೆ ನಮ್ ಹುಲಿಗಳ ಜೊತೆ ಊಟ ಕುಂತೀನಿ, ಬೆಳಗ್ಗೆಯಿಂದ ಮಾಡೇ ಇಲ್ಲ. ಅದಕ್ಕೆ ತಿಂದ್ ನೋಡಿದ್ರೆ ಪಲ್ಯನೇ ಹೋಗಿದೆ. ಶಿವನೇ ಶಂಭುಲಿಂಗ ಅನ್ಕೊಂಡು ಹಾಸ್ಪಿಟಲ್ ಕಡೆ ಬಂದ್ರೆ ತಾಬಡ್ ಮಳಿ ಹೊಡಿತಾ ಇದೆ. ಅದ್ರಾಗ ಮಹಾಪ್ರಭುಗಳ ಪುರಾಣ ಬೇರೆ. ಹರಿಕತೆ ಕೇಳೋ ವಯಸ್ಸು ಅಲ್ಲ ಬಿಡ್ರಿ ನಮ್ದು. ಈಗೋ ಕಳ್ರಿ ಗಾಡಿ ಹೊಂಟದಲ್ಲ, ಯಾರಿಗೂ ಎತ್ತಾಕೊಂಡು ಅಲ್ಲಿಂದ ಸೀದಾ ಕಾಲೇಜ್ ಬಂದ್ ನೋಡಿದ್ರೆ ನಮ್ ಕಾಲೇಜಿನ ಡಾಗಿ ಡಾಮ್ಗೆ ಹೊರಗೆ ಹಾಕಿದಾರ. ಕಾಲೇಜ್ ಕ್ಲೀನ್ ಮಾಡ್ತಾ ಇದೀವಿ ಅಂತ ಹೇಳಿ ಹಂಗೆ ಕರ್ಸ್ಬೇಕು ಕರ್ಕೊಂಡು ಬಸ್ ಸ್ಟ್ಯಾಂಡ್ ಬಂದಿನಿ. ಮಾಲ್ ಬರ್ತಾ ಇದೆ ಬಸ್ದಾಗ, ಒಂದು ಬಸ್ ಹಿಂದೆ ಇನ್ನೊಂದು ಹುಡುಗಿರಿಂದೆ ಯಾವತ್ತೂ ಹೋಗ್ತಾರಂತಾರ. ವೇಟ್ ಮಾಡೇ ಸಾಕಾಗುತ್ತ. ಬಂತು ನೋಡ್ರಿ ಬಸ್. ನಮ್ಮ ಅಕ್ಕ ಸ್ವಲ್ಪ ಮನೆ ಸಾಮಾನು ಕಳ್ಸಿದಾರ. ನಾನ್ ರಾಣಿಗೆ ಯಾರೋ ಎತ್ತಿ ನಡುವೆ ನಿಲ್ಸಿದಾರ ನೋಡ್ರಿ ಆರಾಮ್ ಕೋರ್ಗಳು. ಅಲ್ಲಿಂದ ಮನಿ ಬಂದ್ ನೋಡಿದ್ರೆ ಇವ್ರಿಬ್ರದೊಂದು ನಾನು ಹೊಟ್ಟಿನೇ ಉರಿಸ್ತಾರ ಹಿಂಗ್ ಜೋಡಿ ಮಲ್ಕೊಂಡು. ಅದಕ್ಕೆ ಹೊರಗ್ ಕೂಡ್ಬೇಕು ಅಂತ ಬಂದ್ರೆ ಕೂಡ್ಲಾಕ್ ಕುರ್ಚಿನೇ ಇಲ್ಲ. ಅದ್ರ ಸಲುವಾಗಿ ತರ್ಲಾಕ್ ಬಂದಿನಿ. ಮದುವೆ ಆದ್ರೆ ನಾನ್ ಹೆಂಡತಿ ಎಲ್ಲಾ ತರ್ತಾ ಇದ್ರಲ್ಲ, ಅಲ್ಲಿಂದ ತಗೊಂಡ್ ಬಂದು ಕುಂತಿ ನೋಡ್ರಿ. ನಾನು ಸ್ವೀಟಿ, ನನಗೆ ಯಾವ ಅವನಿಗೆ ನಾನು, ಮತ್ತಾರು ಇಲ್ಲ, ಮತ್ತಾರು ಬೇಡ ಕೂಡ. ಹಂಗೆ ಸೀದಾ ಎಗ್ರೆಸ್ ತಗೊಳಕ್ ಬಂದಿನಿ. ದಿನಾ ಮನೇಲಿ ತಿಂದು ಸಿಕ್ಕಾಪಟ್ಟೆ ಬೋರ್ ಆಗಿದೆ ರೀಪ. ಶಿಸ್ತು ತಂದು ಮಸ್ತ್ ಸಭಾಸಟ್ ಮಾಡ್ದೆ ಗಿಚ್ಚಿ ಗಿಲಿಗಿಲಿ ಅನ್ನಂಗ. ತಂಡಿ ಒಳಗ್ ಕುಂತು ತಿಂಡಿ ಮ್ಯಾಚ್ ನೋಡ್ತಾ ಇದೀನಿ. RCB ಮ್ಯಾಚ್ ಅಂದ್ರೆ ಹೆಂಗ್ ಬಿಡೋದು, ಫುಲ್ ಈಸಿಯಾಗಿ RCB ವಿನ್ ಆದ್ರು. ಹಂಗೆ ಈ ಸಲ ಕಪ್ ಒಂದ್ ಹೊಡೆದ್ರೆ ಬಾಳ ಖುಷಿ ರೀಪ. ಅದಕ್ಕೆ ತಂಡಿ ಔಷಧಿ ಕುಡಿಲಾಕಂತ ಹೊಂಟಿನಿ ಚಾ ಮಾಲಕ. ಆದ್ರೆ ಎಲ್ಲಾ ಮುಚ್ಕೊಂಡೆ ಹೋಗಿದಾರ. ಅದಕ್ಕೆ ಕೇಕ್ ತಂದಿನಿ, ಹಂಗೆ ತಿಂದೆ ಕೂಡ. ಅದೇ ಖುಷಿದಾಗ ಇವತ್ತಿನ ಥಾಟ್ಸ್ ಹೇಳ್ತೀನಿ ಕೇಳ್ರಿ. ನಿಮಗೆ ಕೆಟ್ಟದ್ದು ಮಾಡಿದವರು ಚೆನ್ನಾಗೇ ಇದ್ದಾರೆ, ನಾನು ಮಾತ್ರ ಕಷ್ಟಗಳಿಂದ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದೇನೆ ಎಂದು ಹೊರಗಬೇಡಿ. ನಿಮ್ಮ ತಾಳ್ಮೆಗೆ ಬೆಲೆ ಸಿಗುತ್ತದೆ, ಸುಮ್ಮನೆ ಇರಿ. ಹೇಗೆ ಅಂದ್ರೆ ಭಗವಂತನ ಕೈಯಲ್ಲಿ ಎಲ್ಲವೂ ಇದ್ದರೂ ಸುಮ್ಮನೆ ಇರ್ತಾನಲ್ಲ ಹಾಗೆ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಇಷ್ಟಾದ್ರೆ ಲೈಕ್ ಸೇರ ಕಮೆಂಟ್ ಮಾಡಿ. ಇದೇ ತರ ಕಂಟೆಂಟ್ ಗಳಿಗಾಗಿ ನನ್ನ ಪೇಜ್ ಗೆ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.